ನಾವು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮದು ಕ್ಯಾಟ್ ಕೂಡ ಇಲ್ಲೇ ಇದೆ. ಕಾಂಟೋರಿಂಗ್ ಮಾಡ್ಕೊಬೋದು. ಸೊ ನಾನು ಮಾಡ್ಕೊಳ್ಳಲ್ಲ. ಇಲ್ಲಿ ನಿಧಾನವಾಗಿ ಫೌಂಡೇಶನ್ ಹಾಕ್ತಿದ್ದೀನಿ. ನಾನು ಹಿಂದ್ಗಡೆ ನನ್ನ ಮನೆಯಲ್ಲಿ ಒಬ್ಬೊಬ್ಬರೇ ಬಂದು ನನ್ನ ಜೊತೆ ಮೇಕಪ್ ಚೆನ್ನಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಅಲ್ವಾ. ಸೊ ಈಗ ನಾನು ಸಾರಿ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ಹೋಗೋದು. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಏನು ಬೇಡ ಅಂತ ಆಗುತ್ತೆ. ನೆಕ್ಸ್ಟ್ ಈಗ ನಾವು ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಬಂದ್ವಿ. ಸೊ ಇಲ್ಲಿ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಇನ್ನೊಂದು ಮ್ಯಾರೇಜ್ ಫಂಕ್ಷನ್ಗೆ ಹೊರಟಿದ್ದೀನಿ. ಲಾಸ್ಟ್ ಟೈಮ್ ಹೋಗಿರೋದು ನನ್ನ ಕಡೆದು ಮ್ಯಾರೇಜ್ ಫಂಕ್ಷನ್. ಈ ಸಲ ಹೋಗ್ತಿರೋದು ನನ್ನ ಹಸ್ಬೆಂಡ್ ಕಡೆದು ಮ್ಯಾರೇಜ್ ಫಂಕ್ಷನ್. ಇಬ್ರು ಕಡೆನೂ ಒಂದೊಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ 2 years ಇಂದ ಯಾವುದೇ ಫಂಕ್ಷನ್ಗೆ ಹೋಗಿರ್ಲಿಲ್ಲಲ್ಲ. ಹಾಗಾಗಿ ಇದು ಕೂಡ ಒಂದು ಮ್ಯಾರೇಜ್ ವ್ಲಾಗ್ ಆಗಿರುತ್ತೆ. ಆಮೇಲೆ ಇದಾದ್ಮೇಲೆ ಮ್ಯಾರೇಜಸ್ ಎಲ್ಲ ಏನೂ ಇಲ್ಲ. ಎಂಡು ನಮಗೆ ಹೋಗ್ಬೇಕಾಗಿರೋದು 11:40 ಹೋಗ್ಬೇಕಾಗಿರೋದು. ಸೊ ಈಗ 9 o'clock ಆಗಿದೆ. ಇವತ್ತು ಕೂಡ ಸ್ಯಾರಿನೇ ಹಾಕುವ ಅಂತ ಅನ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ರೆಡಿ ಆಗಿಬಿಟ್ಟು ಹೋಗೋದು. ವಿಡಿಯೋ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಫ್ರೆಂಡ್ಸ್, ನಮ್ಮದು ಕ್ಯಾಟ್ ಕೂಡ ಇಲ್ಲೇ ಇದೆ. ಅದಕ್ಕೆ ಇಲ್ಲಿ ನೋಡ್ಬೋದು. ಇದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಇಲ್ಲಿ ತುಂಬಾ ಟೈಮ್ ಆಯ್ತು. 1 week ಜಾಸ್ತಿ ಆಯ್ತು ಅಡ್ಜಸ್ಟ್ ಆಗ್ಲಿಕ್ಕೆ. ಇದಕ್ಕೆ ಜಾಸ್ತಿ ಹಾಟ್ ಸೆಕೆ ಎಲ್ಲ ತಡ್ಕೊಳಿಕ್ ಆಗಲ್ಲ. ಇದಕ್ಕೆ ಅಂತ ನಾನೊಂದು ಕೂಲರ್ ಕೂಡ ತಗೊಂಡಿದ್ದೀನಿ. ಸೊ ಕೂಲರ್ ತಂದ್ಮೇಲೆ ಸ್ವಲ್ಪ ಓಕೆ ಅಂತ ಅನಿಸ್ತು ಇದಕ್ಕೆ. ಈಗ ಒಳ್ಳೆ ನಾರ್ಮಲ್ ಆಗಿದೆ, ಚೆನ್ನಾಗಿದೆ ಅಲ್ವಾ ರುಚಿ. ಫ್ರೆಂಡ್ಸ್, ಇನ್ನು ರೆಡಿ ಆದ್ಮೇಲೆ ಸಿಗ್ತೀನಿ. ಅಲ್ಲಿ ತನಕ ಹಾಯ್. ಮ್ಯಾರೇಜ್ ಹೋಗೋದ್ರಿಂದ ಸ್ವಲ್ಪ ಚೆನ್ನಾಗಿ ಫೇಸ್ ಮೇಕಪ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೀನಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಸ್ಯಾರಿ ಹಾಕಿದಾಗಲೂ ನಾನು ಯಾವ ರೀತಿ ಮೇಕಪ್ ಮಾಡಿದೆ ಅಂತ ನಿಮಗೆ ಸಿಂಪಲ್ ಆಗಿರುವಂಥ ಮೇಕಪ್ ಯಾವ ರೀತಿ ಮಾಡಿದೆ ಅಂತ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ತುಂಬಾ ಟೈಮ್ ಇತ್ತು. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೇನು ಯೂಸ್ ಆಗ್ಬೋದು ಇದು. ಸೊ ಫಸ್ಟ್ ಇಲ್ಲಿ ನಾನು ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ. ಯಾವುದೇ ಮೇಕಪ್ ಮಾಡೋಕ್ಕಿಂತ ಫಸ್ಟು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕೊಬೇಕು. ಹಾಕಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಫೇಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಈ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ನೀವೇನು ಮೇಕಪ್ ಮಾಡ್ತೀರಾ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಆ್ಯಂಡ್ ನಿಮ್ಮ ಫೇಸಲ್ಲಿರುವ ಪೋರ್ಸನ್ನು ಮಿನಿಮೈಸ್ ಮಾಡಿ ಒಂದು ಚೆನ್ನಾಗಿ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಪ್ರೈಮರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮೇಕಪ್ ಮಾಡೋಕ್ಕಿಂತ ಮುಂಚೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಮಾರ್ಸ್ ಅವರದ್ದು ಪ್ರೈಮರ್. ಇದು ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇವತ್ತಿನ ಮೇಕಪ್ಪಲ್ಲಿ ನಾನು ಕಾಂಟೋರ್ ಮತ್ತು ಕನ್ಸಿಲರ್ ಯೂಸ್ ಮಾಡ್ತಿಲ್ಲ. ಕನ್ಸಿಲರ್ ಹಾಕ್ಬೋದು, ಬಟ್ ನಾನು ಫೌಂಡೇಶನಲ್ಲೇ ಕವರ್ ಮಾಡ್ಕೊಳ್ತೀನಿ ಫೇಸು. ಆಮೇಲೆ ಕಾಂಟೋರ್ ಯಾಕೆ ಹಾಕೋದಿಲ್ಲ ಅಂದರೆ ಯೂಸ್ ಇಲ್ಲ. ಅಂದರೆ ಹಾಕೋರು ಹಾಕೊಬೋದು. ಡಬಲ್ ಚಿನ್ ತುಂಬ ದಪ್ಪಗೆ ಫೇಸೆಲ್ಲ ಇದ್ದರೆ ಕಾಂಟೋರಿಂಗ್ ಮಾಡ್ಕೊಬೋದು. ಸೊ ನಾನು ಮಾಡ್ಕೊಳ್ಳಲ್ಲ. ಇಲ್ಲಿ ನಿಧಾನವಾಗಿ ಫೌಂಡೇಶನ್ ಹಾಕ್ತಿದ್ದೀನಿ. ನಾನು ಹಿಂದ್ಗಡೆ ನನ್ನ ಮನೆಯಲ್ಲಿ ಒಬ್ಬೊಬ್ಬರೇ ಬಂದು ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ. ನಮ್ಮಮ್ಮ ಬರ್ತಾರೆ, ನಂದು ಕಸಿನ್ಸ್ ಇಬ್ಬರು ಬರ್ತಾರೆ, ಎಲ್ಲ ಮನೆಯಲ್ಲಿದ್ದಾರೆ. ಸೊ ಅವ್ರು ಬಂದು ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ನೀವು ನೋಡ್ಬೋದು, ನಮ್ಮಮ್ಮ ನೋಡ್ತಾ ಇದ್ದಾರೆ, ಏನೋ ಬಂದು ಹೇಳ್ತಾರೆ. ಸೊ ಆ ಥರ ಎಲ್ಲ ನಡೀತಾ ಇರುತ್ತೆ. ಈ ಫೌಂಡೇಶನ್ ನಾನು ಹಾಕ್ತಿರೋದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು. ನನ್ನದು ಸ್ಕಿನ್ ಕಲರ್ ಏನಿದೆ, ನನ್ನ ಸ್ಕಿನ್ ಕಲರ್ ಫೇರ್ ಆಗಿದೆ. ಸೊ ಅದೇ ಸ್ಕಿನ್ ಕಲರ್ ಇದು ಫೌಂಡೇಶನ್ ನಾನು ಚೂಸ್ ಮಾಡಿದ್ದೀನಿ. ಆ್ಯಂಡ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನನಗಿಂತ ಡಾರ್ಕ್ ಇರ್ಬೋದು, ನನಗಿಂತ ಇನ್ನೂ ಫೇರ್ ಆಗಿರೋದು ಅದೆಲ್ಲ ಹಾಕಿದರೆ ತುಂಬ ಆಡಾಗಿ ಕಾಣಿಸುತ್ತೆ. ಆ ಥರ ಮಾಡ್ಬೋದು. ನಿಮ್ಮ ಸ್ಕಿನ್ ಕಲರ್ ಯಾವುದಿದೆ ಅದನ್ನೇ ಚೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಫೌಂಡೇಶನ್. ಇದನ್ನೀಗ ಚೆನ್ನಾಗಿ ಫೇಸಲ್ಲಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡೋದ್ರಲ್ಲೇ ಇರೋದು. ಬ್ಲೆಂಡ್ ಮಾಡುವಷ್ಟರಲ್ಲಿ ಕೈಯೆಲ್ಲ ನೋವಾಗುತ್ತೆ ಈ ಥರ. ಇಲ್ಲಿ ನೋಡ್ಬೋದು, ನಮ್ಮ ಅಮ್ಮ ಬಂದರು, ನನ್ನ ಕಸಿನ್ಸ್ ಬಂದರು, ನನ್ನ ಜೊತೆನೋ ಮಾತಾಡ್ತಿದ್ದಾರೆ. ಸೊ ಎಲ್ಲ ಫಿನಿಶ್ ಆಯಿತು. ಈಗ ಚೆನ್ನಾಗಿ ಬ್ಲೆಂಡ್ ಆಯಿತು, ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಐಬ್ರೋಸ್ ಸೆಟ್ ಮಾಡ್ತಿದ್ದೀನಿ. ನಾರ್ಮಲ್ ಐಬ್ರೋ ಪೆನ್ಸಿಲಲ್ಲೇ ಸೆಟ್ ಮಾಡ್ತೀನಿ ಸಾಕು. ಯಾಕಂದರೆ ಸ್ವಲ್ಪ ಡಾರ್ಕ್ ಇದೆ ನಂದು ಐಬ್ರೋ, ಜಾಸ್ತಿ ಏನೂ ಹಾಕಬೇಕಾಗಿಲ್ಲ.
ಸೊ ಅದಾದಮೇಲೆ ಐ ಶ್ಯಾಡೋ ಹಾಕ್ತೀನಿ. ಐ ಶ್ಯಾಡೋ ಮಾತ್ರ ನಂದು ಫೇವ್ರೆಟ್ ಪಾರ್ಟ್ ಮೇಕಪ್ಪಲ್ಲಿ. ಐ ಶ್ಯಾಡೋ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಸಿಂಪಲಾಗಿ ನಂದು ಸಾರಿ ಕಲರಲ್ಲಿ ಪಿಂಕ್ ಇರೋದ್ರಿಂದ ಸೊ ನಾನು ಸ್ವಲ್ಪ ಪಿಂಕ್ ಮತ್ತು ಗೋಲ್ಡನ್ ಶಿಮ್ಮರಲ್ಲಿ ಮಿಕ್ಸ್ ಮಾಡಿ ಐ ಶ್ಯಾಡೋ ಹಾಕ್ತೀನಿ. ನೀವೀಗ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸೈಡಲ್ಲಿ ಕಾರ್ನರಲ್ಲಿ ನಾನು ಪಿಂಕ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ. ಅದಾದಮೇಲೆ ಒಂದು ಲಿಪ್ಸ್ಟಿಕ್ ಹಾಕಿದರೆ ನಂದು ಮೇಕಪ್ ಮುಗೀತದೆ. ಇದು ತುಂಬಾ ಸಿಂಪಲ್ ಆಗಿರುವ ಮೇಕಪ್. ನೀವು ಮ್ಯಾರೇಜ್ ಫಂಕ್ಷನ್ ಬೇರೆ ಯಾವುದೇ ಫಂಕ್ಷನ್ ಇದ್ದರೂ ಈ ಥರ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಹೋಗ್ಬೋದು. ಲಿಪ್ಸ್ಟಿಕ್ ನಾನು ಯಾವಾಗಲೂ ಡಾರ್ಕ್ ಶೇಡ್ ಚೂಸ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಫೇರ್ ಯಾರಿರ್ತಾರೆ ಅವರಿಗೆ ಡಾರ್ಕ್ ಶೇಡ್ಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದು ಬೇರೆ ಮ್ಯಾರೇಜ್ ಫಂಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿಯೇ ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಿಪ್ಸ್ಟಿಕ್ ಆದಮೇಲೆ ಫೈನಲ್ ಆಗಿ ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಸೊ ಸ್ವಲ್ಪ ಫೇಸ್ಗೆ ಸ್ಪ್ರೇ ಮಾಡಿದರೆ ಮೇಕಪ್ ಚೆನ್ನಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಸಿಂಪಲ್ ಮೇಕಪ್ ಫಿನಿಶ್ ಆಯಿತು. ನೀವು ಹೇಳಿ ಹೇಗಾಗಿದೆ ಅಂತ. ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈಗ ನಾನು ಸಾರಿ ಹಾಕಿ ಫಟಾಫಟ್ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿ ನೋಡ್ಬೋದು, ಇದು ನನ್ನ ಸಾರಿ. ಇದು ನನ್ನದು ಫೇವ್ರೆಟ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೇರ್ ಎಲ್ಲ ಸರಿಯಾಗಿ ಕೋಂಬ್ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ತುಂಬ ಸೆಕೆ. ಎಷ್ಟು ಕೋಂಬ್ ಮಾಡಿದ್ರು ನನ್ನ ಹೇರ್ ಎಲ್ಲ ಫುಲ್ಲು ವೆಟ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ಒಂದು ಕ್ಲಿಪ್ ಹಾಕಿ ಬಿಟ್ಟಿದ್ದೀನಿ. ಏನು ಸ್ಟೈಲ್ ಮಾಡಲಿಕ್ಕಾಗಲ್ಲ ಹೇರಲ್ಲಿ ಈ ಸೆಕೆಗೆ. ಸ್ವಲ್ಪ ಕೂಲರ್ ಫ್ಯಾನ್ ಎಲ್ಲ ಆಫ್ ಮಾಡಿದರೆ ಫುಲ್ಲು ತಲೆಲ್ಲ ವೆಟ್ಟಾಗಿ ಹೋಗುತ್ತೆ. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನೀವು ನೋಡ್ಬೋದು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟಲ್ಲಿ ತಿಳಿಸಿ. ನಾವಿಬ್ರೀಗ ರೆಡಿ. ಈಗ ಹೋಗೋದು ಅಷ್ಟೇ. ನಾವು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ. ಮದುವೆ ಇರೋದು ಕಟ್ಪಾಡಿ ಹಾಲಲ್ಲಿ, ಇಲ್ಲೇ ಉಡುಪಿಯಲ್ಲಿ. ನಾನು, ನನ್ನ ಹಸ್ಬೆಂಡು ಮತ್ತೆ ನಂದು ಕಸಿನ್ಸ್ ಇಬ್ರು ಹೋಗ್ತಾ ಇದ್ವಿ ಮದುವೆಗೆ. ಹಾಯ್ ಬಲ್ಲೆ ಇನ್ನ ಮಾಡಿ ತೋಜ್. ಹಾಯ್ ಬನ್ನಿ. ಫ್ರೆಂಡ್ಸ್, ಉಡುಪಿಯಲ್ಲಿ ಸಂತೆಗಟ್ಟೆ ಆಶೀರ್ವಾದ ಹೈವೇ ಇದೆ ಅಲ್ಲ, ಅದು ಫುಲ್ಲು ಖರಾಬ್ ಆಗಿ ಮಾಡಿದ್ದಾರೆ. ಖರಾಬ್ ಆಗಿ ಆಗ್ತಾ ಇದೆ. 2 years ಬ್ಯಾಕ್ ನಾವಿರುವಾಗ ತುಂಬಾ ಚೆನ್ನಾಗಿತ್ತು. ಅದು
ಆಗ ಒನ್ ವೇ ರೋಡ್ ಇತ್ತು, ಆದ್ರೂ ಕ್ಲೀನ್ ಆಗಿ ನೀಟ್ ಆಗಿತ್ತು, ಚೆನ್ನಾಗಿ ಹೋಗ್ಬೋದಿತ್ತು. ನನ್ನ ಹಸ್ಬೆಂಡ್ಗೆ ಸಿಟ್ಟು ಬರ್ತಿದೆ ತುಂಬಾ. ಟ್ರಾಫಿಕ್ ಪೊಲೀಸ್ ಅಂತ ಹೊಡತ್ತಾ? ಅದೇ ಟ್ರಾಫಿಕ್ ಪೊಲೀಸ್ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದ್ರೆ ಒಟ್ಟಾಶಿ ಎಲ್ಲಾರು ಹೋಗೋದು ಅದೇ ಇರುತ್ತೆ. ಇಲ್ಲಿಂದ ಹೋಗ್ಲಿಕ್ಕೆ 1 ಗಂಟೆ ಬೇಕು. ಆಗ ನಾನು ಹೇಳ್ದಾಗೆ ಮ್ಯಾರೇಜ್ ಇರೋದು ಕಟ್ಪಾಡಿಯಲ್ಲಿ. ಫೈನಲಿ ಕಟ್ಪಾಡಿ ರೀಚ್ ಆದ್ವಿ ನಾವು. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋದು ಕಟ್ಪಾಡಿ ಟೆಂಪಲ್ ಇದು. ಸೊ ಅಲ್ಲಿ 2-3 ಹಾಲ್ ಇದೆ. ಸೊ ಅದರಲ್ಲಿ ಒಂದು ಹಾಲಲ್ಲಿ ಮದುವೆ. ಸೊ ಅದನ್ನು ನೋಡಿ ಹುಡುಕಿ ಹೋಗ್ಬೇಕೀಗ. ಇಲ್ಲಿ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ಹೋಗೋದು. ರೀಚ್ ಆಗಿದ್ದೀವಿ ಹಾಲ್ಗೆ. ಇಲ್ಲಿ 3-4 ಹಾಲ್ ಇದೆ, ಅದರಲ್ಲಿ ಕನ್ಫ್ಯೂಷನು. ಈಗ ಕರೆಕ್ಟ್ ಆಗಿ ಸಿಕ್ತು. ಸೊ ಒಳಗೆ ಹೋಗ್ತೀವಿ. ನೋಡು ಮ್ಯಾರೇಜ್ ನೋಡು. ಲಾಸ್ಟ್ ಟೈಮು ಅಷ್ಟೇ. ಲಾಸ್ಟ್ ಟೈಮ್ ಮ್ಯಾರೇಜ್ಗೆ ನಾವು ಹೋಗುವಾಗ ಲೇಟ್ ಆಯಿತು ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ಈ ಮ್ಯಾರೇಜ್ಗೂ ಅಷ್ಟೇ ಲೇಟ್ ಆಯಿತು ಅಂತ ಅಂದ್ಕೊತೀವಿ, ಬಟ್ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಈಗ ಮಂಗಲಸೂತ್ರ ಕಟ್ಟೋದು ನಡೀತಾ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಈಚೆ ಸೈಡ್ ಚೆಂಡೆ ಅಂತ ಹೇಳ್ತಾರೆ ಇವ್ರಿಗೆ, ಇವರು ಕೂಡ ಇದ್ದರು. ಇದು ಕೂಡ ಚೆನ್ನಾಗಿತ್ತು. ಇಲ್ಲಿ ನಾವೆಲ್ಲ ಕುತ್ಕೊಂಡು ಮ್ಯಾರೇಜ್ ನೋಡ್ತಿದ್ದೀವಿ. ಈಚೆ ನನ್ನ 2 ಕಸಿನ್ಸ್, ಇಲ್ಲಿ ನಾನು, ಇಲ್ಲಿ ನನ್ನ ಹಸ್ಬೆಂಡ್, ಆಚೆ ನನ್ನ ಹಸ್ಬೆಂಡ್ ಮದರ್ ಆ್ಯಂಡ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಚೆ ಕುತ್ಕೊಂಡಿದ್ರು. ಚಿಕ್ಕ ಪುಟ್ಟ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಉಡುಪಿ ಸ್ಟೈಲ್ ಮ್ಯಾರೇಜು. ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ಆ ಮ್ಯಾರೇಜಲ್ಲಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮದುವೆ ಎಲ್ಲ ಮುಗೀತು. ನೀವು ಇಲ್ಲಿ ನೋಡ್ತಿರ್ಬೋದು. ಮದುವೆ ಆದಮೇಲೆ ನಾವು ಹೊರಗಡೆ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹೊರಗಡೆ ಊಟಕ್ಕೆ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನನ್ನ ಪಕ್ಕದಲ್ಲಿ ಕುತ್ಕೊಂಡಿರುವವರು ನನ್ನ ಹಸ್ಬೆಂಡ್ ಮದರ್, ಅಂದರೆ ನಮ್ಮದು ಅತ್ತೆ. ಆ್ಯಂಡ್ ಆಚೆ ಸಿಸ್ಟರ್ ಇನ್ ಲಾ ಇದ್ದಾರೆ ಆ್ಯಂಡ್ ಹಸ್ಬೆಂಡ್ ಫ್ಯಾಮಿಲೀಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ನಾವು ಒಟ್ಟಿಗೆ ಇದ್ವಿ. ನನಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡ್ತಿದ್ದೆ. ಆ್ಯಂಡ್ ತುಂಬ ಜನ ಇರುವ ಕಡೆ ಎಲ್ಲ ತುಂಬ ವಿಡಿಯೋ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅದು ಬಿಟ್ಟು ಎಲ್ಲದಕ್ಕಿಂತ ಜಾಸ್ತಿ ಸೆಕೆ, ಹಾಟ್, ಅದಕ್ಕೆ ಏನು ಬೇಡ ಅಂತ ಆಗುತ್ತೆ. ನೆಕ್ಸ್ಟ್ ಈಗ ನಾವು ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಬಂದ್ವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು, ನಮ್ಮದು ಅತ್ತೆ, ಅದಾದಮೇಲೆ ನನ್ನ ಹಸ್ಬೆಂಡ್, ಆಮೇಲೆ ನನ್ನ ಹಸ್ಬೆಂಡಿದ್ದು ಅತ್ತೆದು ಅಕ್ಕ ತಂಗಿರು, ಸೊ ಎಲ್ಲರೂ ಇದ್ದರು. ಅದಾದಮೇಲೆ ನನ್ನ ಸಿಸ್ಟರ್ ಇನ್ ಲಾ, ಆಮೇಲೆ ಅವ್ರದ್ದು ಹಸ್ಬೆಂಡ್, ಅವ್ರದ್ದು ಮಗು, ಎಲ್ಲರೂ ಒಂದು ಫ್ರೇಮಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡ್ವಿ.
ತುಂಬಾ ಚೆನ್ನಾಗಿತ್ತು. ನನಗೆ ಭಟ್ರು ಊಟ ಅಂದರೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ನನಗೆ ಮದುವೆ ಊಟ ಅಂದ್ರೆ ತುಂಬಾ ಇಷ್ಟ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನೆಕ್ಸ್ಟ್ ಡೇ. ನಿನ್ನೆಲ್ಲ ಮದುವೆ ಎಲ್ಲ ಮುಗೀತು, ಫಂಕ್ಷನ್ಸ್ ಎಲ್ಲ ಮುಗೀತು. ಇನ್ನು ಟೆಂಪಲ್ ರನ್ ಮಾಡಬೇಕು. ಅಂದರೆ ನಾವು ಬಂದಾಗಲಿಂದ ಟೆಂಪಲ್ಗೆ ಯಾವ ಟೆಂಪಲ್ಗೇನು ಹೋಗಿಲ್ಲ. ಇವತ್ತು ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಿದ್ದೀವಿ ಇಲ್ಲಿ ಬಂದಮೇಲೆ. ಸೊ ನಮ್ಮ ಮನೆ ಹತ್ರನೇ ಈಶ್ವರ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ನಾನು ನನ್ನ ಹಸ್ಬೆಂಡ್ ಹೋಗ್ತಿದ್ದೀವಿ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದ್ವಿ, ಬಟ್ ಒಳಗೆ ವಿಡಿಯೋ ಮಾಡಲಿಕ್ಕಿಲ್ಲ ಯಾವುದೇ ಟೆಂಪಲಲ್ಲಿ. ಸೊ ನಾನು ಮಾಡಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದು ದೇವಸ್ಥಾನದ್ದು ಹೊರಗಡೆ 2 ಗುಡಿ ಇದೆ. ಅದಕ್ಕೆ ನಾವು ಕೈ ಮುಗಿತಿದ್ದೀವಿ. ಒಳಗಡೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ದೊಡ್ಡವರು ಹೇಳ್ತಾರಲ್ಲ ವಿಡಿಯೋ ಒಳಗಡೆ ಕ್ಯಾಮ್ರಾ ಎಲ್ಲ ಆನ್ ಮಾಡಬಾರ್ದು ಅಂತ. ಪ್ರತಿಯೊಂದು ದೇವಸ್ಥಾನದಲ್ಲೂ ಇರುತ್ತೆ, ಫೋಟೋ ಶೂಟ್ ಮಾಡಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಅಲ್ಲಿ ಬರೆದಿರ್ತಾರೆ. ಇಲ್ಲೇನು ಬರೆದಿಲ್ಲ, ಬಟ್ ಇಲ್ಲಿ ಒಳಗೇನು ಜಾಸ್ತಿ ಜನ ಇರಲಿಲ್ಲ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಅದು ಸರಿಯಲ್ಲ, ಗೊತ್ತಿದ್ದು ಮಾಡಬಾರ್ದು ಯಾವತ್ತು. ಅದಕ್ಕೆ ನಾನು ಮಾಡಿಲ್ಲ. ಇದು ದೇವಸ್ಥಾನದ ಕಂಪ್ಲೀಟ್ ಹೊರಗೆ ಇದು ಹಾಲ್ ಥರ ಮಾಡಿದ್ದಾರೆ. ಇಲ್ಲಿ ಮದುವೆ ಎಲ್ಲ ಆಗುತ್ತೆ. ಫ್ರೆಂಡ್ಸ್, ಟೆಂಪಲ್ಗೆ ಹೋಗಿ ಆಯಿತು. ಒಳಗೆಲ್ಲ ವೀಡಿಯೋ ಮಾಡಲಿಲ್ಲ, ಟೆಂಪಲ್ ಒಳಗಡೆ, ಹೊರಗಡೆ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಸೊ 2 ಇಯರ್ಸ್ ಆದಮೇಲೆ ಬರೋದು ಈ ಟೆಂಪಲ್ಗೆ. ಹೇಗೆ ಚೆನ್ನಾಗಾಯ್ತಾ? ಒಳ್ಳೆ ಆಯಿತು, ಒಳ್ಳೆ ಫೀಲ್ ಆಯಿತು ಇಲ್ಲಿ ಬಂದು. ಹಾಗೆ ಈಗ ಇನ್ನೂ ತುಂಬ ಟೆಂಪಲ್ಗೆಲ್ಲ ಹೋಗ್ಲಿಕ್ಕಿದೆ ಇಲ್ಲಿನೇ. ಇನ್ನು ನಾಳೆನೂ ಹೋಗಬೇಕು. ಸೊ ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ನೆಕ್ಸ್ಟ್ ನಾವು ಸಂತಕಟ್ಟೆಗೆ ಬಂದ್ವಿ, ಅಂದರೆ ಅಲ್ಲೇ ನಮ್ಮ ಮನೆ ಹತ್ರ. ಸೊ ಅಲ್ಲೇ ಒಂದು ಹೋಟೆಲ್, ಖುಷಿ ಹೋಟೆಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ ಹೋಟೆಲ್. ಅಲ್ಲಿ ಬಂದು ಒಂದು ಕಾಫಿ ಕುಡಿದು ಆಮೇಲೆ ಮನೆಗೆ ಹೋದ್ವಿ. ಫ್ರೆಂಡ್ಸ್, ಟೆಂಪಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಿಸಿ ಕಾಫಿ ಕುಡಿದು ಗೋಳಿ ಬಜಾ ತಿಂದು ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಏನು ಪಾರ್ಸೆಲ್ ತಗೊಂಡಿದ್ದೀವಿ. ಇದು ಬ್ಲಾಗ್ ನಾನು ಎಂಡ್ ಮಾಡ್ತೀನಿ. ಇದು ಸ್ವಲ್ಪ ಇದರಲ್ಲಿ ಮದುವೆ ಬ್ಲಾಗ್ ಇರುತ್ತೆ.